ಈ ಒಂದು ಅಕ್ರಮ ಪ್ರವೇಶ ಏನು ಇವಾಗ ಬೇಗಂ ಜಾನ್ ಅಂತ ಏನಿದೆ 1 ಎಕರೆ 10 ಗುಂಟೆ ಜಮೀನ್ ಏನಿದೆ, ಆ 1 ಎಕರೆ 10 ಗುಂಟೆ ಜಮೀನ್ ಒಳಗಡೆ ಅವರು 40 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಾ ಕೆಲವು ಸಂಬಂಧಪಟ್ಟಂತ ದಾಖಲಾತಿಗಳಿದ್ದಾವೆ. ಆ ಹಕ್ಕುಪತ್ರ ಕೊಡುವಂತ ವಿಚಾರ ಬಂದಾಗ ಆ ಹಕ್ಕುಪತ್ರದಲ್ಲಿ ಯಾವುದೇ ತರದ ಅಧಿಕಾರಿಗಳ ತಪ್ಪಿನಿಂದ ಅದು ನಿಂತಿದ್ದು ವಿಳಂಬ ಆಗಿದೆ. ಈಗ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅಲ್ಲಿ ಅಧಿಕಾರಿಗಳಿಗೆ ಸಮನ್ಸ್ ಹೋಗಿದೆ. ಆ ವಿಚಾರವಾಗಿ ಅಧಿಕಾರಿಗಳು ಬಂದು ಏನು ಉತ್ತರ ಹೇಳಿಕೆ ಯಾವ ತರ ಕೊಡ್ತಾರೋ, ಇಲ್ಲ ಹಕ್ಕುಪತ್ರ ಕೊಡಿ ಅಂತ ಹೇಳಿ ಸರ್ಕಾರ ಕೋರ್ಟ್ ಆದೇಶ ಮಾಡುತ್ತೋ ಅದು ಗೊತ್ತಿಲ್ಲ. ಒಂದ್ ಸ್ವಲ್ಪ ದಿನ ಕಾಲವಕಾಶಬೇಕಾಗುತ್ತೆ. ಏನು ಸರ್ವೆ ಮಾಡ್ಬೇಕು, ಆ ಸರ್ವೆ ಮಾಡಿರ್ತಕ್ಕಂಥದ್ದು ಯಲ್ಲಾಪುರವ್ರಿಗೆ ಏನು ಸೇರ್ಬೇಕಾಗಿದ್ರೆ ಅದು ತಗೊಂಡು ಈ ಏನು ಬೇಗಂ ಜಾನ್ 1 ಎಕರೆ 10 ಗುಂಟೆ ಜಮೀನ್ ಏನಿದೆ ಅದಕ್ಕೆ ಅಕ್ರಮ ಪ್ರವೇಶ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋ ವಿಚಾರ ಅವ್ರ ಗಮನಕ್ಕೆ ತಂದಿದ್ದೀವಿ. ಆದ್ರೂ ಸಣ್ಣ ಪುಟ್ಟ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ಕಾಂಪೌಂಡ್ ಹಾಕೊಂಡ ಕೆಲಸ ಮಾಡ್ತಿದ್ದಾರೆ. ಅವರು ಮಂತಂದವ್ರಿಗೆ ಕರೆದು ನಾನು ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಈಗಾಗ ನಾವು ನಿಲ್ಲಿಸ್ತೀವಿ, ಆಯ್ತು ನಾವು ತೆರವುಗೊಳಿಸಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ನಮ್ಮ ಟೇಷನ್ ಇಲಾಖೆ ವತಿಯಿಂದ ಕೂಡ ಒಪ್ಪಿಸಿದ್ದಾರೆ. ಸೊ ಹಂಗಾಗಿ ಅದಾಗುತ್ತೆ ಅಂತ ಹೇಳಿ ನಾನು ಒಂದು ನಂಬಿಕೆ ಇಟ್ಟಿದ್ದೀನಿ. ಸರ್, ಇಲ್ಲಿ ಜಾತಿ ನಿಂದನೆ ಮಾಡುವಂಥದ್ದು ಇಷ್ಟೇ ಸರ್. ಜಾತಿ ಮಂದಿ ಹೊಂದಾಣಿಕೆ ಇರತಕ್ಕಂಥದ್ದು ಸುಮಾರು ವರ್ಷಗಳು ನಡೀತೈತಿ. ಜಾತಿ ನಿಂದನೆ ಮಾಡೋದು ಇಷ್ಟು ಇಲ್ಲ, ಇದು ನಾನು ಸುದೀರ್ಘ 40 ವರ್ಷಗಳ ಹೋರಾಟ ಏನಿದೆ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಂತವನು. ಮತ್ತೆ ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ತಾಲೂಕು ಪಂಚಾಯತಿ ಸದಸ್ಯನಾಗಿ, ಮತ್ತೆ ಈಗ ಏನು ಕೆಪಿಸಿಸಿ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ತನಕ ನೋಡಿದ್ದೀನಿ. ಈ ಸರ್ಜಾಪುರ ಹೋಬಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಂತ ಒಂದು ಜಾತಿ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಮನವೊಲಿಸಿ ಆ ಕೇಸ್ ಅಂತ ಕೆಲಸನ ಮಾಡಿದೀವಿ. ಯಾವುದೇ ತರದ ಅಟ್ರಾಸಿಟಿ ಕೇಸುಗಳನ್ನ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಇಲ್ಲಿ ಕೆಲವರು ಇದ್ದಾರೆ, ಅದನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅದರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ನಿಗಾ ವಹಿಸಬೇಕು, ಗಮನ ಹರಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಸರ್, ಇವಾಗ ನೇರವಾಗಿ ಏನ್ ಹೇಳ್ತೀರಾ ಸರ್? ಇವತ್ತು ನೋಡಿ ಇಷ್ಟೆಲ್ಲ ನಡೀತಾ ಇದೆ, ನೇರವಾಗಿ ಸುಮಾರಷ್ಟು ಹೋರಾಟಗಳ ನಡ್ಕೊಂಡ್ ಬಂದಿದೆ, ಏನ್ ಹೇಳ್ತೀರಾ ಸರ್? ಇಲ್ಲಿ ನನ್ನ ಉದ್ದೇಶ ಇಷ್ಟೇನೇನೆ ಅಂದ್ರೆ ಯಾವುದ ಕಡೆ ನ್ಯಾಯ ಧರ್ಮ ಇದೆಯೋ ಆ ಧರ್ಮದ ವಿಚಾರವಾಗಿ ನ್ಯಾಯದ ಪರವಾಗಿ ನಾನು ನಿಲ್ಲಂತ ಮನುಷ್ಯ. ಅದು ಮುಸಲ್ಮಾನ್ ಆಗಿರ್ಬೋದು, ದಲಿತ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮತ್ತೆ ಅದರಲ್ಲಿ ಉಪಜಾತಿಗಳು ಎಷ್ಟೇ ಇರ್ಬೋದು, ಯಾರಿಗೆ ಅನ್ಯಾಯ ಆಗಿದ್ರು ನಾನು ಯಾರ ಕಡೆ ನ್ಯಾಯ ಇದೆಯೋ ಆ ನ್ಯಾಯದ ಪರವಾಗಿ ನಿಲ್ಲಂತ ವ್ಯಕ್ತಿ ಆಗಿರ್ತೀನಿ. ಸತ್ಯ ಏನಿದೆಯೋ ಅದನ್ನ ಹೇಳ್ಬಿಟ್ಟು ನಿಮಗೆ ಜಾತಿ ಸಂಬಂಧ ಇಂಪಾರ್ಟೆಂಟ್ ಅಲ್ಲ, ನ್ಯಾಯ ಇಂಪಾರ್ಟೆಂಟ್. ಸಂಬಂಧ ಜಾತಿ ಅಲ್ಲ, ಅದೇ ದಲಿತ ಸಂಘ ಸಮಿತಿ ಸಿದ್ಧಾಂತ ನ್ಯಾಯ. ಹಾಗಾಗಿ ಇವತ್ತೇನು ಆ ಭೂಮಿ ಇದೆ ಅದಕ್ಕೆ ಸುಮ್ಮನೆ ತೊಂದರೆ ಕೊಡ್ತಕ್ಕಂಥದ್ದು, ನಮ್ದು ಅಂತ ಹೇಳ್ತಕ್ಕಂಥದ್ದು ಎಲ್ಲ ಬೇಡ. ನಾವೇನು ಹೇಳಿದ್ದೀವಿ, ಈಗಾಗಲೇ ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, ಗ್ರಾಮ ಪಂಚಾಯತಿ ಸದಸ್ಯರಾಗಿ 2 ಸತಿ ಆಯ್ಕೆ ಆಗಿದ್ದಾರೆ ರಮೇಶ್ ಅಂತ. ಅವರು ಈ ವಿಚಾರವಾಗಿ ಸುಮಾರು 2-3 ಸಾರಿ ನ್ಯಾಯ ಮಾಡಿದ್ದಾರೆ. ಆ ನ್ಯಾಯದಲ್ಲಿ ಸ್ವತಃಗೌಡರು ಕೂಡ ಭಾಗಿಯಾಗಿದ್ದಾರೆ. ಈ ನಮ್ಮ ಭಾಗದ ತಾಲೂಕ್ ಪಂಚಾಯತ್ ಮೆಂಬರ್ ಅವ್ರ ಸಮ್ಮುಖದಲ್ಲಿ ನ್ಯಾಯಗಳು ಮಾಡಿದ್ದಾರೆ. ಆ ನ್ಯಾಯಗಳು ಕೂಡ ಎಲ್ಲರೂ ಕೂಡ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ರಮೇಶ್ ಅಂತ. ತಾಲೂಕಿನಲ್ಲಿ ಅವರು ರಾಜಕಾರಣಿ ಅಂತಲ್ಲ, ಅವರು ಕೂಡ ಹೋರಾಟಗಾರರು, ಈ ಸಂಘ ಸಮಿತಿ ಹೋರಾಟಗಾರರ ಕೆಲಸ ಮಾಡೋದು. ಆಮೇಲೆ ಕೊನೆಗೆ ಈಗ ಅವ್ರ ಹತ್ರ ಮಾತಾಡಿದಾಗ್ಲೂ ಕೂಡ ಅವರು ಕೂಡ ಈ 2 ಕಡೆ ಮಾತುಕತೆ ಮಾಡಿ ಇಬ್ಬರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅವರು ಮಾತುಕತೆ ಮಾಡಿ ಕಳಿಸಿದ್ರು ಕೂಡ ಮತ್ತೆ ಇಲ್ಲ, ನಾವು ಯಾರಿಗೂ ಬಿಟ್ಕೊಡಲ್ಲ, ಭೂಮಿ ನಮ್ಮದು, ನಮ್ಮ ಸೇರಿ ದೌರ್ಜನ್ಯಗಳು ಮಾತಾಡ್ತಕ್ಕಂಥ ಅದು ಸರಿ ಇಲ್ಲ, ಅದು ಸತ್ಯಕ್ಕೆ ದೂರವಾದಂತ ಮಾತು. ಹಾಗಾಗಿ ಏನು ಇವತ್ತು ಮಾಧ್ಯಮ ಮಿತ್ರರು ಬಂದಿದ್ದೀವಿ, ನಾವೇನು ಹೇಳ್ತಾ ಇದ್ದೀವಿ ಅದನ್ನ ತಾವು ಮಾಧ್ಯಮದಲ್ಲಿ ಸತ್ಯವನ್ನ ನೀವು ಕೂಡ ಏನಿದೆಯೋ ಸ್ಥಳ ಪರಿಶೀಲನೆ ಮಾಡ್ಬೋದು, ದಾಖಲೆಗಳು ಪರಿಶೀಲನೆ ಮಾಡಿ ಅದನ್ನ ಏನಾಗಿಲ್ಲ. ನಮ್ಮ ಜಾಗ ಅದು ಇನ್ನು ಹಕ್ಕುಪತ್ರ ಬಂದಿಲ್ಲ, ನಾವೇ ಇರೋದು ಪೊಸಿಷನ್ ಅಲ್ಲಿ. ಬೇರೆಯವ್ರು ಬಂದು ಹಿಂಸೆ ಕೊಡ್ತಾರೆ. ಯಾರು ಹಿಂಸೆ ಕೊಡ್ತಾ ಇರೋದು? ಎಲ್ಲಪ್ಪ ಅವ್ರು ಬಂದು ಹಿಂಸೆ. ಏನ್ ಸಮಸ್ಯೆ ಆಗಿದೆ? 92 ಸರ್ವೆ ನಂಬರ್ 92 ಸರ್ವೆ ನಂಬರು ಬಂದು ಗಲಾಟೆ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಹಿಂಸೆ ಕೊಡ್ತಾರೆ. ನಾವು ಒಂದಿನ ಕಂಪ್ಲೀಟ್ ಕೊಟ್ಟಿದ್ರಿ, ಇವಾಗ ಅಕ್ಲಾಮೆಂಟ್ ಸಾಹೇಬ್ ಕೊಟ್ಟಿದ್ದು ಇದಾಗ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇರೋದು ಸರ್? ಸಮಸ್ಯೆ ಏನಿಲ್ಲ, ನಮ್ ಜಾಗ ಅಂತ ಬಂದು ಬೇರೆಯವ್ರಿಗೂ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ತರ ತೊಂದರೆ ಕೊಡ್ತಾ ಇದಾರೆ? ಆ ತರ ಹಿಂಗೆ ಗಲಾಟೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಮನೆ ಕುತ್ಕೊಂಡು ಪಂಚಾಯತಿನ ಮಾತಾಡ್ತೀವಿ, ನಾವು ಹುಡುಗರೆಲ್ಲ ಹೇಳಿದ್ರಲ್ಲ ಮಾತಾಡೋಣ ಅಂತಿರೋ ಇಡೀ ಅವ್ರು ಫೋರ್ಜರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಇದ್ ಮಾಡ್ಕೊಂಡು ಫೋರ್ಜರಿ ಕೆಲಸ ಮಾಡ್ತಾರೆ. ಸರ್, ಇವತ್ತು ನಿಮ್ ಜಾಗ ಅಂತ ಇದ್ದೀರಾ, ಅದಕ್ಕೆ ಡಾಕ್ಯುಮೆಂಟ್ಸ್ ಏನು, ಎವಿಡೆನ್ಸ್ ಯಾರ ಹೆಸರಲ್ಲಿ ಇದೆ, ಏನಿದೆ? ಬೇಗಂ ಜಾನ್ ಹೆಸರಿನಲ್ಲಿ ಕೇಸ್ ನಡೀತಾ ಇದೆ, ಎಲ್ಲ ತೊಂದರೆ ಕೊಡ್ತಾ ಇರೋದು ನಮ್ಮೂರವ್ರೆ. ನಿಮ್ಮೂರವ್ರೆ? ಇವಾಗ ಅದೇ ಸರ್ವೆ ನಂಬರ್ ಹಿಂದೆಗಡೆ ಅಕ್ಕಪಕ್ಕ ಯಾರಾದ್ರೂ ಜಮೀನ್ ಇದೆಯಾ? 93 ಸರ್ವೆ ನಂಬರ್ ಇದೆ, ಅವ್ರದ್ದು ಅಲ್ಲಿ ಸೇರೋದು. ನಮ್ದು 92 ಇರೋದು. ಇಲ್ಲಿ ಬಂದು ಅವರು ನಮ್ದು ಜಾಗ ಅಂತ ಇದ್ ಮಾಡ್ತಾರ.
ನಮ್ ಜಾಗನಲ್ಲಿ ಅವ್ರು 93ನಲ್ಲಿ ಇರೋ ಸರ್ವೆ ನಂಬರ್ ಹಾ. ಅಕ್ಪತ್ರ ಅವ್ರಿಗೆ ಇದೆ, ಹಾ. ನಮ್ಗೆ ಅಕ್ಪತ್ರ ಚಿಕ್ಕಿದಿಲ್ಲ, ಹಾ. ಸರ್ಕಾರ ಅವ್ರು ಕೊಟ್ಟಿಲ್ಲ, ಅದ್ರಿಗೆ ನಾವು ಕೇಸ್ ಹಾಕಿರೋದು. ಈ ಜಾಗ ಬಂದು ನಮ್ದೇ ಅಂತ ಕೂತ್ಕೊಂಡಿದ್ರು. ಇವಾಗ ನೀವು ಅದಕ್ಕೆ ಏನ್ ಹೇಳ್ತೀರಾ ಇವಾಗ? ನಾವು ಕಾನೂನು ಲೆಕ್ಕ ನಾವು ಕಂಪ್ಲೀಟ್ ಕೊಟ್ಟಿದ್ರಿ, ಕೊಟ್ಟ ಮಗ ನಾವು ಕಾನೂನು ದೂರ ಆಗ್ಬಿಡ್ತೀವಿ. ದೌರ್ಜನ್ಯ ಯಾರನ್ನ ಕರೀತಾ ಇದಾರ? ಅದಕ್ಕೆ ಅಗ್ರಿಕಲ್ ಕಂಪ್ಲೀಟ್ ಕೊಟ್ಟಿರೋದು ಎಲ್ಲಪ್ಪ ಅವರೆಲ್ಲ ದೌರ್ಜನ್ಯ ಮಾಡ್ತಾ ಇದ್ರು. ಅವ್ರ ಮೇಲೆ ನಿಮ್ಮ ಹೆಸರು ನಿಮ್ ಹೆಸರು? ನಮ್ಮ ಹೆಸರು ತನ್ವೀರ್ ಖಾನ್. ನೀವೇನಾಗ್ಬೇಕು ಆ ಜಾಗಕ್ಕೆ? ನಮ್ಮ ತಾಯಿದು ನಿಮ್ ತಾಯಿ ಜಾಗ? ನಮ್ಮ ತಾಯಿ ಹೆಸರು, ನಿಮ್ಮ ತಾಯಿಯವ್ರ ಹೆಸರು ಬೇಗಂ ಜಾನ್.